ಶ್ರೀರಾಮನವಮಿ ಹಬ್ಬವು ಭಾರತೀಯ ಸಂಸ್ಕೃತಿಯ ಅತ್ಯಂತ ಪವಿತ್ರ ಮತ್ತು ಮಹತ್ವಪೂರ್ಣ ಹಬ್ಬಗಳಲ್ಲಿ ಒಂದು. ಈ ಹಬ್ಬವು ಧರ್ಮ, ಸತ್ಯ, ನೀತಿ ಮತ್ತು ಆದರ್ಶ ಜೀವನದ ಸಂಕೇತವಾಗಿರುವ ಶ್ರೀರಾಮ ಅವರ ಜನ್ಮದಿನವನ್ನು ಆಚರಿಸುವ ದಿನವಾಗಿದೆ. ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಈ ಹಬ್ಬವನ್ನು ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ. ಈ ಹಬ್ಬದ ಹಿಂದೆ ಇರುವ ಪೌರಾಣಿಕ ಕಥೆ, ಧಾರ್ಮಿಕ ಮಹತ್ವ, ಆಚರಣೆಗಳ ವೈಶಿಷ್ಟ್ಯ ಮತ್ತು ಇಂದಿನ ಕಾಲದಲ್ಲಿಯೂ ಇದರ ಪ್ರಸ್ತುತತೆ ಬಗ್ಗೆ ವಿಶದವಾಗಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಶ್ರೀರಾಮನವಮಿಯ ಪೌರಾಣಿಕ ಹಿನ್ನೆಲೆ. ರಾಮನವಮಿಯ ಮೂಲವು ರಾಮಾಯಣ ಎಂಬ ಮಹಾಕಾವ್ಯದಲ್ಲಿದೆ. ರಾಮಾಯಣವು ಮಹರ್ಷಿ ವಾಲ್ಮೀಕಿಯವರು ರಚಿಸಿದ ಮಹಾಕಾವ್ಯವಾಗಿದ್ದು, ಅದರಲ್ಲಿ ಶ್ರೀರಾಮನ ಜನನದಿಂದ ಹಿಡಿದು ಅವರ ಜೀವನದ ವಿವಿಧ ಘಟನೆಗಳನ್ನು ವಿವರಿಸಲಾಗಿದೆ. ಅಯೋಧ್ಯೆಯ ಮಹಾರಾಜನಾದ ದಶರಥ ಅವರಿಗೆ ಸಂತಾನವಿಲ್ಲದ ಕಾರಣ ಅವರು ಪುತ್ರಕಾಮೇಷ್ಠಿ ಯಾಗವನ್ನು ನಡೆಸಿದರು. ಆ ಯಾಗದ ಫಲವಾಗಿ ಅವರಿಗೆ 4 ಪುತ್ರರು ಜನಿಸಿದರು. ಅವರಲ್ಲಿ ಮುಖ್ಯನಾದ ರಾಮನು ಚೈತ್ರ ಮಾಸದ ನವಮಿ ಎಂದು ಜನಿಸಿದರು. ಈ ದಿನವೇ ರಾಮನವಮಿ ಎಂದು ಆಚರಿಸಲಾಗುತ್ತದೆ. ಶ್ರೀರಾಮನು ಕೇವಲ ರಾಜಕುಮಾರನಲ್ಲ, ಅವರು ಧರ್ಮದ ಪ್ರತಿರೂಪ, ಆದರ್ಶ ಪುತ್ರ, ಆದರ್ಶ ಪತಿ ಮತ್ತು ಆದರ್ಶ ರಾಜನಾಗಿದ್ದರು. ಅವರ ಜೀವನವು ಮಾನವ ಕುಲಕ್ಕೆ ಮಾರ್ಗದರ್ಶನ ನೀಡುವ ಒಂದು ದೀಪವಾಗಿದೆ. ಧಾರ್ಮಿಕ ಮಹತ್ವ. ರಾಮನವಮಿಯ ದಿನವು ಧರ್ಮದ ಜಯವನ್ನು ಸಂಕೇತಿಸುತ್ತದೆ. ರಾವಣ ಎಂಬ ದುಷ್ಟನ ವಿರುದ್ಧ ರಾಮನು ಹೋರಾಡಿ ಧರ್ಮವನ್ನು ಸ್ಥಾಪಿಸಿದ ಕಥೆ ನಮಗೆ ಸತ್ಯ ಮತ್ತು ನ್ಯಾಯ ಯಾವಾಗಲೂ ಜಯಿಸುತ್ತದೆ ಎಂಬ ಸಂದೇಶವನ್ನು ನೀಡುತ್ತದೆ. ಈ ಹಬ್ಬವು ಭಕ್ತರಲ್ಲಿ ಶಾಂತಿ, ಧೈರ್ಯ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುವ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ರಾಮನು ದೇವರ ಅವತಾರವಾಗಿದ್ದರೂ ಮಾನವನಂತೆ ಬದುಕಿ ತನ್ನ ಜೀವನದ ಮೂಲಕ ಪ್ರತಿಯೊಬ್ಬರಿಗೂ ಆದರ್ಶವಾಗಿದ್ದಾರೆ. ಆಚರಣೆಗಳು ಮತ್ತು ಸಂಪ್ರದಾಯಗಳು. ರಾಮನವಮಿಯಂದು ವಿವಿಧ ರೀತಿಯ ಆಚರಣೆಗಳು ನಡೆಯುತ್ತವೆ. ದೇವಸ್ಥಾನಗಳಲ್ಲಿ ಪೂಜೆ. ಈ ದಿನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ರಾಮ, ಸೀತಾ, ಲಕ್ಷ್ಮಣ ಮತ್ತು ಹನುಮಂತರ ಮೂರ್ತಿಗಳಿಗೆ ಅಭಿಷೇಕ, ಅಲಂಕಾರ ಮತ್ತು ಆರತಿ ಮಾಡಲಾಗುತ್ತದೆ. ವಿಶೇಷವಾಗಿ ಹನುಮಂತ ಅವರ ಪೂಜೆ ಕೂಡ ಮಹತ್ವದ್ದಾಗಿದೆ. ರಾಮಾಯಣ ಪಾರಾಯಣ. ಭಕ್ತರು ರಾಮಾಯಣದ ಪಠನವನ್ನು ಮಾಡುತ್ತಾರೆ. ಇದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಮತ್ತು ರಾಮನ ಗುಣಗಳನ್ನು ಅರಿತುಕೊಳ್ಳಬಹುದು. ಶೋಭಾಯಾತ್ರೆಗಳು. ಕೆಲವು ಕಡೆಗಳಲ್ಲಿ ರಾಮನ ಜನ್ಮೋತ್ಸವವನ್ನು ಆಚರಿಸಲು ಶೋಭಾಯಾತ್ರೆಗಳನ್ನು ನಡೆಸುತ್ತಾರೆ. ರಾಮ, ಸೀತಾ, ಲಕ್ಷ್ಮಣರ ವೇಷಧಾರಿಗಳು ಭಾಗವಹಿಸಿ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸುತ್ತಾರೆ. ಪಾನಕ ಮತ್ತು ಪ್ರಸಾದ. ಈ ದಿನ ಪಾನಕ, ಬೆಲ್ಲದ ನೀರು, ಕೋಸಂಬರಿ ಮುಂತಾದ ಪ್ರಸಾದಗಳನ್ನು ತಯಾರಿಸಿ ಹಂಚಲಾಗುತ್ತದೆ. ಇದು ದೇಹಕ್ಕೆ ತಂಪು ನೀಡುವುದರ ಜೊತೆಗೆ ಹಬ್ಬದ ಸಾಂಪ್ರದಾಯಿಕ ಅಂಶವಾಗಿದೆ. ರಾಮನ ಜೀವನದಿಂದ ಕಲಿಯುವ ಪಾಠಗಳು. ಶ್ರೀರಾಮನ ಜೀವನವು ನಮಗೆ ಅನೇಕ ಮೌಲ್ಯಗಳನ್ನು ಕಲಿಸುತ್ತದೆ. ಸತ್ಯನಿಷ್ಠೆ. ಯಾವ ಪರಿಸ್ಥಿತಿಯಲ್ಲಿಯೂ ಸತ್ಯವನ್ನು ಬಿಟ್ಟು ಬಿಡಬಾರದು. ಧರ್ಮ ಪಾಲನೆ. ಧರ್ಮದ ಮಾರ್ಗದಲ್ಲಿ ನಡೆಯುವುದು ಜೀವನದ ಗುರಿಯಾಗಬೇಕು. ಪಿತೃಭಕ್ತಿ. ತಂದೆಯ ಮಾತನ್ನು ಪಾಲಿಸುವುದರಲ್ಲಿ ರಾಮನು ಆದರ್ಶ. ಪತ್ನಿ ವ್ರತ. ಸೀತೆಯ ಮೇಲೆ ರಾಮನ ಪ್ರೀತಿ ಮತ್ತು ನಿಷ್ಠೆ ಅತ್ಯಂತ ಶ್ರೇಷ್ಠ. ನಾಯಕತ್ವ. ರಾಮರಾಜ್ಯವು ಸಮಾನತೆ, ನ್ಯಾಯ ಮತ್ತು ಶಾಂತಿಯ ಸಂಕೇತವಾಗಿದೆ. ಇಂದಿನ ಕಾಲದಲ್ಲಿ ರಾಮನವಮಿಯ ಪ್ರಸ್ತುತತೆ. ಇಂದಿನ ವೇಗದ ಜೀವನದಲ್ಲಿ ಮೌಲ್ಯಗಳು ಕುಸಿಯುತ್ತಿರುವಾಗ ರಾಮನವಮಿಯಂತಹ ಹಬ್ಬಗಳು ನಮ್ಮನ್ನು ಮೌಲ್ಯಗಳತ್ತ ಮರಳಿಸುವುದು ಬಹಳ ಮುಖ್ಯ. ರಾಮನ ಜೀವನವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅನುಸರಿಸಬಹುದಾದ ಮಾರ್ಗದರ್ಶಕವಾಗಿದೆ. ಇಂದಿನ ಯುವ ಪೀಳಿಗೆಗೆ ರಾಮನ ಆದರ್ಶಗಳು ಅತ್ಯಂತ ಪ್ರಸ್ತುತವಾಗಿವೆ. ನೈತಿಕತೆ, ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿತನವು ಯಶಸ್ವಿ ಜೀವನಕ್ಕೆ ಅಗತ್ಯವೆಂಬುದನ್ನು ಈ ಹಬ್ಬವು ನಮಗೆ ನೆನಪಿಸುತ್ತದೆ. ಸಮಾರೋಪ. ಶ್ರೀರಾಮನವಮಿ ಕೇವಲ ಒಂದು ಹಬ್ಬವಲ್ಲ, ಅದು ಜೀವನದ ಮಾರ್ಗದರ್ಶನ. ರಾಮನ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಉತ್ತಮ ವ್ಯಕ್ತಿಗಳಾಗಬಹುದು ಮತ್ತು ಸಮಾಜವನ್ನು ಉತ್ತಮಗೊಳಿಸಬಹುದು. ಧರ್ಮ, ಸತ್ಯ ಮತ್ತು ಪ್ರೀತಿ ಇವುಗಳ ಸಂಯೋಜನವೇ ರಾಮನವಮಿ ಹಬ್ಬದ ಸಾರ. ಈ ಹಬ್ಬವು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷವನ್ನು ತುಂಬಲಿ.